ಬೀದರ್ ಜಿಲ್ಲಾ ಮರಾಠ ವತಿಯಿಂದ ಎಲ್ಲ ಪ್ರೆಸ್ ಮೀಡಿಯಾ ಪ್ರತಿನಿಧಿಗಳಿಗೆ ಸ್ವಾಗತವನ್ನು ಕೋರುತ್ತಾ ಈ ಪ್ರೆಸ್ ಮೀಟಿಂಗ್ನ ಉದ್ದೇಶ ಏನಿದೆ, ಸುಮಾರು 6 ತಿಂಗಳಿಂದ ಬೀದರ್ ಜಿಲ್ಲೆಯಲ್ಲಿ ಸುಮಾರು 75 ವರ್ಷದಿಂದ ರಾಜಕೀಯವಾಗಿ ಮರಾಠ ಸಮಾಜದ ಮೇಲೆ ಅನ್ಯಾಯ ಆಗ್ತಾ ಇದೆ. ಅದಕ್ಕಾಗಿ ನಮ್ಮ ಮರಾಠ ಸಮಾಜದ ವತಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮನವಿ ಇದೆ. ಬೀದರದ ಸುಪ್ರಸಿದ್ಧ ನ್ಯಾಯವಾದಿ ಅಂತ ನಾರಾಯಣ್ ಗಣೇಶ್ ಸರ್ ಅವರಿಗೆ ಬರುವ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ನಾರಾಯಣ್ ಗಣೇಶ್ ಸರ್ ಅವರಿಗೆ ಪ್ರಸಿದ್ಧ ನ್ಯಾಯವಾದಿ, ಕಾಂಗ್ರೆಸ್ ಕಾರ್ಯಕರ್ತ, ಸುಮಾರು 25 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಪ್ರೇಸದ ಮೂಲಕ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮನವಿ ಇದೆ. ಬೀದರ್ ಜಿಲ್ಲೆಯಲ್ಲಿ ಮರಾಠ ಸಮಾಜದ ಪ್ರಸಿದ್ಧ ನ್ಯಾಯವಾದಿ ಮತ್ತು ಎಲ್ಲ ಸಮಾಜದ ಬೆಂಬಲ ಕೂಡ ಇದೆ. ಔರಾದ್ ಆಗಲಿ, ಬಸವಕಲ್ಯಾಣ ಆಗಲಿ, ಭಾಲ್ಕಿ ಆಗಲಿ, ಬೀದರ್ದಲ್ಲಿ ಕೂಡ ಪ್ರೆಸ್ ಮೀಟಿಂಗ್ ಆಗಿದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಒಂದೇ ಒಂದು ಮನವಿ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷದ ನಮ್ಮ ನೆಚ್ಚಿನ ನಾಯಕ, ನಮ್ಮ ಬೀದರ್ ಜಿಲ್ಲೆಯ ಸುಪುತ್ರ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರಿಗೆ, ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ದ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಸರ್ ಅವರಿಗೆ ಮತ್ತು ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರಿಗೆ ಮನವಿ ಇದೆ. ನಮ್ಮ ಮರಾಠ ಸಮಾಜಕ್ಕೆ ಒಂದು ಟಿಕೆಟ್ ಕೊಡಬೇಕಂತ ಮನವಿ ಇದೆ. ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ಜನಪ್ರಿಯ ಮಂತ್ರಿಗಳು, ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕರ್ನಾಟಕ ರಾಜ್ಯದ ಪ್ರಸಿದ್ಧ ಅರಣ್ಯ, ಪರಿಸರ, ವನ್ಯಜೀವಿ ಧಾಮಿ ಮಂತ್ರಿಗಳಾದಂಥ ಎಲ್ಲರಿಗೆ ಮನವಿ ಇದೆ. ಬೀದರ್ ಜಿಲ್ಲೆಯಿಂದ ನಮ್ಮ ಸಮಾಜದ ಪ್ರಸಿದ್ಧ ನ್ಯಾಯವಾದಿ ಅಂತ ಗಣೇಶ್ ನಾರಾಯಣ್ ಸರ್ ಅವರಿಗೆ ಟಿಕೆಟ್ ಕೊಡಬೇಕಂತ ಮನವಿ ಇದೆ. ಬಾಲಾಜಿ ಬಿರಾದಾರ್, ಮರಾಠ ಸಮಾಜದ ನಾಯಕ, ಬೀದರ್. ಮೊಟ್ಟ ಮೊದಲಿಗೆ ತಮ್ಮೆಲ್ಲ ಪ್ರಿಂಟ್ ಮೀಡಿಯಾದವರಿಗೆ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ, ಯೂಟ್ಯೂಬ್ ಚಾನಲ್ ಅವರಿಗೆ ಸ್ವಾಗತಿಸುತ್ತಾ, ನಾನು ತಮ್ಮ ಹತ್ರ ಯಾಕೆ ಬಂದಿದ್ದೇನೆ ಅಂತಂದರೆ, ಈ ಪ್ರೆಸ್ ಮೂಲಕ ಈ ಸುಮಾರು 1 ವರ್ಷದಿಂದ ನಮ್ಮ ಸಮಾಜದಲ್ಲಿ ಮತ್ತು ಇಡೀ ರಾಜ್ಯದಂತ ನಮ್ಮ ಮರಾಠ ಸಮಾಜ ಏನಿದೆ, ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಆಯಿತು ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಮೀಟಿಂಗ್ ಆಗಿ ಈ ನಮ್ಮ ಜಿಲ್ಲೆಯಲ್ಲಿ ಕೂಡ ಒಂದು ಮೀಟಿಂಗ್ ಆಯಿತು. ಈ ಮುಂಬರುವ ಲೋಕಸಭೆ ಎಲೆಕ್ಷನ್ನಲ್ಲಿ ಈ ನಮ್ಮ ಮರಾಠ ಸಮಾಜದ ವತಿಯಿಂದ ಒಂದು ಕ್ಯಾಂಡಿಡೇಟ್ ಏನಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಈ ಬೀದರ್ ಲೋಕಸಭಾಕ್ಕೆ ನಾವು ಇಳಿಸಬೇಕಂತ ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ ಈ 9ರಿಂದ ನನ್ನ ಹೆಸರು ಏನದ ಮುಂದೆ ಬಂತು ಮತ್ತು ಬಂದ ನಂತರ ಈ ನಮ್ಮ ಜಿಲ್ಲಾದಂಥ ನಮ್ಮ ಸಮಾಜದ ಪ್ರತಿಷ್ಠಿತ ಜನ ಆಗಲಿ ಮತ್ತು ಸಮಾಜ ಮುಖಂಡರು ಆಗಲಿ ಮತ್ತು ವಿವಿಧ ಸಂಘಟನೆಗಳು ಆಗಲಿ ಈ ಮೊದಲು 6 ತಿಂಗಳ ಕೆಳಗೆ ಭಾಲ್ಕಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಬೆಂಬಲವನ್ನು ಸೂಚಿಸಿದರು. ನಾರಾಯಣ್ ಗಣೇಶ್ ಅವರಿಗೆ ಟಿಕೆಟ್ ಕೊಡಬೇಕು ಕಾಂಗ್ರೆಸ್ ಪಕ್ಷದಿಂದ. ಮತ್ತು ಅದಾಲ್ಲದೆ ಔರಾದ್ನಲ್ಲಿ ವಿವಿಧ ಸಂಘ ಸಂಘಟನೆಗಳು ಮತ್ತು ನಮ್ಮ ಸಮಾಜದ ಹಿರಿಯರು ಎಲ್ಲರೂ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಈ ಕಾಂಗ್ರೆಸ್ ಪಕ್ಷದವರಿಗೆ ಮನವಿ ಮಾಡಿದರು. ಮತ್ತು ಅದಾದ ನಂತರ ಬಸವಕಲ್ಯಾಣದಲ್ಲಿ ವಿವಿಧ ಸಂಘ ಸಂಘಟನೆಗಳು ಮತ್ತು ಸಮಾಜದ ಮುಖ್ಯಸ್ಥರು, ಗಣ್ಯರು ಎಲ್ಲ ಅಲ್ಲೂ ಕೂಡ ಇರೋದ ವರ್ಕ್ಶಾಪ್ ಫಂಕ್ಷನ್ ಹಾಲ್ನಲ್ಲಿ ಪ್ರೆಸ್ ಕಾನ್ಫರೆನ್ಸ್. ಮತ್ತು ಅದಲ್ಲದೆ ಬೀದರ್ ಪ್ರಾಪರ್ನಲ್ಲಿ ಕೂಡ ವಿವಿಧ ಸಂಘ ಸಂಘಟನೆಗಳು, ನಮ್ಮ ಸಮಾಜದ ಮುಖಂಡರು ಇಲ್ಲೂ ಕೂಡ ಏನದ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಆ ಬೀದರ್ನಲ್ಲಿ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನಮ್ಮ ಸಮಾಜದ ಈ ಗಣ್ಯಮಾನ್ಯ ಅಲ್ಲದೆ ಸಮಾಜದ ಚುನಾವಣಾ ರೇಖಾ ಪಾಟೀಲ್ ಅವರು ಮತ್ತು ಪ್ರತೀಕ್ಷಾ ಪಾಟೀಲ್ ಔರಾದ್ ಅವರು ಮತ್ತು ಆಶಾ ಪಾಟೀಲ್ ಅಲ್ಕಿದವರು, ವಿವಿಧ ಸಂಘ ಸಂಘಟನೆ, ಮಹಿಳಾ ಆಘಾಡಿಗಳು ಕೂಡ ಈ ಮೂಮೆಂಟ್ನಲ್ಲಿ ಗೆದ್ದಿದ್ದಾರೆ.
ಮತ್ತು ಅದಲ್ಲದೆ ನಮ್ಮ ಸಮಾಜದ ಅಲ್ಲದೆ ಈ SC ST ಮೈನಾರಿಟಿ ಬ್ಯಾಕ್ವರ್ಡ್ ವತಿಯಿಂದ ಕೂಡ ಪ್ರೆಸ್ ಕಾನ್ಫರೆನ್ಸ್ ಏನದ ನಮಗೆ ಬೆಂಬಲ ಕೊಡ್ತೀವಿ ಟಿಕೆಟ್ ಕೊಟ್ಟ ಅಂತೂ ಅದನ್ನು ಕೂಡ ಆಯಿತು. ಮತ್ತು ಇತ್ತೀಚೆಗೆ ದಿನಗಳಲ್ಲಿ ನಿಮಗೆ ಗೊತ್ತಿದೆ ಈ ಕರ್ನಾಟಕ ಕ್ಷೇತ್ರೀಯ ಒಕ್ಕೂಟ, ಕರ್ನಾಟಕ ರಾಜ್ಯಾದ್ಯಂತ ಏನು ಕರ್ನಾಟಕ ಕ್ಷೇತ್ರೀಯ ಒಕ್ಕೂಟ ಇದೆ, ಆ ಸಂಘಟನೆಯಲ್ಲಿ ನಾನು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಅಂತ ಕೆಲಸ ಮಾಡ್ತೇನೆ. ಆ ಕರ್ನಾಟಕ ಕ್ಷೇತ್ರೀಯ ಒಕ್ಕೂಟವು ಕೂಡ ಪ್ರೆಸ್ ಜಾರಿ ಮಾಡಿ ನಮಗೆ ನಮ್ಮ ಟಿಕೆಟ್ ಕೊಡಬೇಕಂತ ಹೇಳಿಬಿಟ್ಟಿದ್ದಾರೆ. ಎಲ್ಲ ಪ್ರಿಂಟ್ ಮೀಡಿಯಾನಲ್ಲಿ ಬಂದಿದೆ, ಅದು ಎಲೆಕ್ಟ್ರಾನಿಕ್ ಮೀಡಿಯಾನಲ್ಲಿ ಬಂದೆಲ್ಲ ಪ್ರೆಸ್ ಜಾರಿ ಮಾಡಿ ಮಾಡಿದ್ದಾರೆ. ಈಗ ನಮಗೆ ನಮ್ಮ ಸಮಾಜದವರು ಹೇಳಿದರು, ಈ ನಾವು ಸಮಾಜದವರು ಏನದ ವಿವಿಧ ಸಂಘ ಸಂಘಟನೆದವರು ನಾವು ಪ್ರೆಸ್ ಮೂಲಕ ನಾವು ಬೆಂಬಲ ಸೂಚಿಸಿದ್ದೇವೆ, ಕಾಂಗ್ರೆಸ್ ಪಕ್ಷಕ್ಕೆ ಏನದ ನಾವು ಒತ್ತಾಯ ಮಾಡಿದ್ದೇವೆ, ಮತ್ತು ನೀವು ಕೂಡ ಏನದ ಪ್ರೆಸ್ ಕೊಂಡು ಬರ್ರಿ, ನಿಮ್ಮ ಅನಿಸಿಕೆಯೂ ಕೂಡ ಹೇಳ್ರಿ ಅಂತ ಆಗಿದ್ದಾಗ ನಾನು ನಿಮ್ಮ ಮೂಲಕ ಈಗ ಹೇಳಲಿಕ್ಕೆ ಇಚ್ಛೆ ಪಡಿಸ್ತೇನೆ. ಈ ನಮ್ಮ ಇದರ ಜಿಲ್ಲೆಯಲ್ಲಿ ಹಲವಾರು ವರ್ಷದಿಂದ ಈ ಯಾವುದೇ ಪಕ್ಷ ಆಗಲಿ, ಅದು BJP ಪಕ್ಷ ಆಗಲಿ, ಕಾಂಗ್ರೆಸ್ ಪಕ್ಷ ಆಗಲಿ, ಅದು ಅಸೆಂಬ್ಲಿ ಟಿಕೆಟ್ ಆಗಲಿ, ಪಾರ್ಲಿಮೆಂಟ್ ಟಿಕೆಟ್ ಆಗಲಿ, ಅವು ಯಾವುದೋ ಏನೋ ಟಿಕೆಟ್ ಇರೋದ ನಮಗೆ ಸಿಗಲಿಲ್ಲ. ಮತ್ತು ಇತ್ತೀಚೆಗೆ ದಿನಮಾನದಲ್ಲಿ ಎಲ್ಲ ಈ ಸಂಘ ಸಂಘಟನೆದವರು, ಈ ಎಜುಕೇಟೆಡ್ ಜನ ಏನಿದ್ದಾರೆ, ಇಂಟೆಲೆಕ್ಚುವಲ್ ಪರ್ಸನಾಲಿಟಿ ಏನಿದ್ದಾರೆ ನಮ್ಮ ರಾಜ್ಯದಂತೂ ಮತ್ತು ಜಿಲ್ಲಾದಂತೂ, ಅವರಿಗೇನು ಆಸಕ್ತಿ ಇದೆ, ಈ ನಮ್ಮ ಸಮಾಜದ ವೋಟಿಂಗ್ ಏನಿದೆ ಆ ವೋಟಿಂಗ್ ಏನಂದ್ರೆ ಖಾಲಿ ಬಳಸೋಕೆ ಇದೆ. ಮತ್ತು ನಾವು ರಾಜಕೀಯ ಅಸ್ತಿತ್ವ ನಮಗೆ ಸಿಗಲೇಬೇಕು. ನಮ್ಮ ಸಮಾಜದ ಏನದ ಒಂದು ರಾಜಕೀಯ ಎಳೆಗಾಗಿ, ಸಮಾಜದ ಒಳ್ಳೆ ಹುಡುಗರೇನಿವೆ ಅವರಿಗೆ ಎಳೆಗಾಗಿ ಯಾವುದರ ಒಂದೇನದ ರಿಪ್ರೆಸೆಂಟೇಷನ್ ಆಗಲೇಬೇಕು ಅಂತಂದಿದ್ದಾಗ ನಾನು ಕೂಡ ಏನದ ತಯಾರಿದ್ದೇನೆ. ಎಲ್ಲ ರೀತಿಯಲ್ಲಿ ನಾವು ಕೂಡ ತಯಾರಿದ್ದೇನೆ. ನನಗಿಂತ ನನ್ನ ಸಮಾಜದ ಮತ್ತು ಈ ಕಾಂಗ್ರೆಸ್ ಪಕ್ಷಕ್ಕೆ ನಾನು ನಿಮ್ಮ ಮುಖಾಂತರ ಸನ್ಮಾನೀಯ ಸಿದ್ದರಾಮಯ್ಯ ಸಾಹೇಬರಾಗಲಿ, DK ಶಿವಕುಮಾರ್ ಸಾಹೇಬ್ ಆಗಲಿ, ಸನ್ಮಾನೀಯ ಖರ್ಗೆ ಸಾಹೇಬರಾಗಲಿ, ಮತ್ತು ನಮ್ಮ ಜಿಲ್ಲೆಯ ಮುತ್ಸದ್ದಿ ರಾಜಕಾರಣಿ ಈಶ್ವರಜಿ ಖರ್ಗೆ ಸಾಹೇಬರಾಗಲಿ, ಇವರು ನಿಮ್ಮ ಮೂಲಕ ನಾನು ಎಲ್ಲರಿಗೆ ಏನದ ಕಾಂಗ್ರೆಸ್ ಪಕ್ಷ ಸೆಕ್ರೆಟರಿಗೆ ನಾನು ಮನವಿ ಮಾಡ್ತೇನೆ. ಈ ನಮಗೆ ಒಂದು ವೇಳೆ ಟಿಕೆಟ್ ಕೊಟ್ಟರೆ ನಮ್ಮ ಬೆನ್ನಿಗೆ SC ST ಮೈನಾರಿಟಿ ಬ್ಯಾಕ್ವರ್ಡ್ದವರು ಇರ್ತಾರೆ, ಮತ್ತು ನಮ್ಮ ಸಮಾಜದ ಬೆಂಬಲ ಏನದ ನನ್ನ ಬೆನ್ನಿಗೆ ನಾನು ಗೆದ್ದೇ ಕೂರಿಸ್ತೀನಿ. ಮತ್ತು ವಿಶೇಷವಾಗಿ ಅದಲ್ಲದೆ ಈ ನಮಗೆ ಒಂದು ಬೀದರ್ ಜಿಲ್ಲೆಯಲ್ಲಿ ಒಂದು ಟಿಕೆಟ್ ಕೊಟ್ಟರೆ ಇದು ರಾಜ್ಯದಂತ ನಮ್ಮ ಸಮಾಜಕ್ಕೆ ಏನದ ಒಂದು ಆಲೆ ಬರುತ್ತದೆ. ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಈ ನಿಟ್ಟಿನಲ್ಲಿ ನಾವು ಅಪ್ಲಿಕೇಶನ್ ಕೂಡ ತುಂಬಿದ್ದೇವೆ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಯೊಬ್ಬ ಪ್ರತಿನಿಧಿ ವ್ಯಕ್ತಿಗಳಿಗೆ ಎಲ್ಲ ಭೇಟಿಯಾಗಿದ್ದೀವಿ. ಮತ್ತು ಅದಲ್ಲದೆ ಈ ನಮ್ಮ ಅಬ್ಸರ್ವರ್ ಏನಿರ್ತಾರ, ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಬೀದರ್ ಜಿಲ್ಲೆ ಅಬ್ಸರ್ವರ್ ಇದೆ ಏನಿರ್ತಾರ, ಸನ್ಮಾನ್ಯ ಶ್ರೀ ನಮ್ದು ಸಂತೋಷ್ ಜಿ ಲಾಡ್ ಅವರು ಕೂಡ ಏನದ ನಮ್ಮ ಬಗ್ಗೆ ಸಾಕಷ್ಟು ಏನದ ಪ್ರಯತ್ನ ಪಡ್ತಾರ. ಅವರು ಮತ್ತು ಹನಗಲ್ ಶಾಸಕರು ನಮ್ಮ ಶ್ರೀನಿವಾಸ್ ಜಿ ಮಾನ್ಯ ಅವರು ಮತ್ತು ಲಾಡ್ ಅವರು, ಸಂತೋಷ್ ಲಾಡ್ ಅವರನ್ನು ಕೂಡ ಏನದ ನಮ್ಮ ಬಗ್ಗೆ ಪ್ರಯತ್ನ ಮೇಲ್ ಹೈಕಮಾಂಡ್ಗೆ ಏನದ ನಾವು ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಮೂಲಕ ನಾನು ಹೇಳ್ತೇನೆ, ಈ ನನ್ನ ಹೆಸರು ದಿಲ್ಲಿ ತನಕ ಏನದ ಪ್ಯಾನಲ್ನಲ್ಲಿ ನಮ್ಮ ಹೆಸರು ಇದೆ. ಮತ್ತು ನಮಗೆ ವಿಶ್ವಾಸ ಇದೆ, ನನಗೆ ಅಲ್ಲದೆ ನಮ್ಮ ಸಮಾಜಕ್ಕೆ ವಿಶ್ವಾಸ ಇದೆ. ಈ ಸರ್ತಿ ಇದರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮರಾಠ ಸಮಾಜದ ನಮಗೆ ಅಭ್ಯರ್ಥಿ ಸಿಗ್ತದೆ. ಮತ್ತು ಈ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಡೆಮಾಕ್ರಸಿ ಇದೆ, ಸಂವಿಧಾನದ ಪ್ರತಿಯೊಂದು ಜಾತಿಗೆ ಏನದ ಒಂದು ಹಕ್ಕ ಸಿಗುತ್ತದೆ, ಮತ್ತು ರಾಜಕೀಯ ಅಸ್ತಿತ್ವ ಕೂಡ ಈ ಜಿಲ್ಲೆಯಲ್ಲಿ ಸಿಗಬಹುದು. ಮತ್ತು ಟಿಕೆಟ್ ಕೊಟ್ಟರೆ 100% ಏನದ ನಾವು ಗೆದ್ದು ತೋರಿಸ್ತೀವಿ ಅಂತ ನಾವು ನಿಮ್ಮ ಮೂಲಕ ಕಾಂಗ್ರೆಸ್ನ ಬಹಳ ಜನ ಆಕಾಂಕ್ಷಿಗಳು ಈಗಾಗಲೇ ಇಲ್ಲ. ಈ ಪ್ಯಾನಲ್ನಲ್ಲಿ ಏನು ದಿಲ್ಲಿಗೆ ಹೋಗಿದೆ ಅಷ್ಟೇ ಏನದ ಆಗಲ್ಲ. ಇನ್ನು ಟಿಕೆಟ್ ಕೊಡಲಿಲ್ಲ ಅಂದ್ರೆ ಕಾಂಗ್ರೆಸ್ ನಮಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ನಾವು ಪಕ್ಷದ ಕೆಲಸ ಮಾಡ್ತೀವಿ. ನಾನು ವೈಯಕ್ತಿಕವಾಗಿ ಬಾಕಿ ಸಮಾಜದೇನದ ಸಮಾಜ ಬಿಲ್ಡಿಂಗ್ ತಗೊಂಡು ನಿರ್ಣಯ 10% ಸರ್ ಇಲ್ಲ. ಆಯಾಸ್ ಖಾನ್ ಅವ್ರು ನೋಡ್ರಿ, ಡೆಮೋಕ್ರಸಿ ಇದೆ, ಪ್ರತಿಯೊಬ್ಬ ಮನುಷ್ಯಗೆ ಏನಂತ ಅವ್ರ ಪಕ್ಷಕ್ಕೆ ಏನಂತ ಟಿಕೆಟ್ ಕೊಡ್ಬೇಕಂತ ಅವ್ರಿಗೆ ಅನಿಸಿಕೆ ಇರ್ತದೆ. ಅವ್ರು ಬೇಡ್ಲಂತಾರ, ನಾವು ಬೇಡ್ತಾ ಇದ್ದೀವಿ, ಅವ್ರು ಬೇಡ್ತಾ ಇದ್ದಾರೆ.
ಮತ್ತು ಸಾಕಷ್ಟು ಜನ ಇರ್ತಾರೆ. ಅದಕ್ಕೂ ಹೈಕಮಾಂಡ್ದವ್ರು ಯಾರಿಗೆ ಫೈನಲ್ ಮಾಡ್ತಾರೆ ಅವ್ರಿಗೆ ಮಾಡಲೇಬೇಕು. ಮತ್ತು ವಿಶೇಷವಾಗಿ ನಮ್ಮ ಸಮಾಜಕ್ಕೆ ಏನದ ಸಿಗ್ಬೇಕಲ್ಲ, ಈ ರಾಜಕೀಯ ವಂಚಿತ ಏನದ ಇದ್ದಿದ್ದು ಪೊಲಿಟಿಕಲ್ ಸೆಟ್ಬ್ಯಾಕ್ ಆಗಿದ್ದು ನಮ್ಮ ಸಮಾಜಕ್ಕಿದೆ. ಯಾಕಂದ್ರೆ ನಿಮಗೆ ಗೊತ್ತಿದೆ ನಮ್ಮ ಸಮಾಜ ಏನದ ಅವರ ಪಾಲಿಕೆ ವರ್ಷಗಳ ವಿಶೇಷವಾಗಿ ಹಳ ಚಿತ್ರಗಳಲ್ಲಿ ಕೂಡ ನಮ್ಮ ಸಮಾಜ ಸಾಕಷ್ಟು ಸೈಜಬಲ್ ಸಮಾಜ ಇದೆ ನಮ್ದು. ನಮಗೆ ಏನಂತ ರಾಜಕೀಯ ಅಸ್ತಿತ್ವ ಬೇಕಲ್ಲ, ನಮ್ಮ ಕಮ್ಯುನಿಟಿ ಬೇಕಲ್ಲ. ಮತ್ತು ಸರ್ ಅದು ಇವತ್ತಿನ ಪೇಪರ್ನಲ್ಲಿ ಕನ್ನಡ ಪ್ರಭಾನಲ್ಲಿ ಏನು ಬಂದಿದೆ ಅವೇನು ಶಾಸನ ಫೈನಲ್ ಇಲ್ಲ. ಮತ್ತು ರಾಜಶೇಖರ್ ಪಾಟೀಲ್ ಅವರು ನಮ್ಮ ಅನಿಸಿಕೆ ಮಟ್ಟಿಗೆ ಅವ್ರ ಆಕಾಂಕ್ಷಿಗಳು ಇಲ್ಲ, ವೈಯಕ್ತಿಕವಾಗಿ ಮಾತಾಡ್ತಾರೆ. ಹೇಳ್ತಿಲ್ಲ ಯಾರು ಕೊಡಬಾರ್ದಂತ ಹೇಳಿ ಬರ್ದಿರುತ್ತೆ. ಇಲ್ಲ, ಕಾಂಗ್ರೆಸ್ ಕೊಡಲಿಲ್ಲ ಅಂದರೆ ನಿಮ್ಮ ಸಮಾಜ ಅಗತ್ಯ ಕಾಂಗ್ರೆಸ್ ಅವ್ರು ಕೊಡಲಿಲ್ಲ ಅಂದ್ರೆ ನಿಮ್ಮ ಸಮಾಜ ಮುಖಂಡರು ನಿಮಗೆ ಬೇರೆ ಪಕ್ಷದಿಂದ ಅಭ್ಯರ್ಥಿ ಆಗೋದು ನೀವು ಆಯ್ಕೆ ಅನ್ನೋದು ಕೇಳ್ತೀವಿ. ಇಲ್ಲ, ಬೇರೆ ಪಕ್ಷದಿಂದ ಆಯ್ಕೆ ಆಗೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ನಮ್ಮ ಒಂದು ವೈಯಕ್ತಿಕವಾದ ಇತಿಹಾಸ ಇದೆ. ನಾನು ಬೇಸಿಕಲಿ ಏನದ ಫುಲೆ ಶಾಹು ಅಂಬೇಡ್ಕರ್, ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಮಹಾತ್ಮ ಬಸವೇಶ್ವರ ವಿಚಾರಧಾರೆಯನ್ನು ನಾನು ಬೆಳೆದಿದ್ದು. ಮತ್ತು ಈ ಬಹುಜನ್ ಪ್ರಿನ್ಸಿಪಲ್ಸ್ ಏನದ ತತ್ವ ಏನದ ನಮ್ಮ ಮನಸ್ಸಿನಲ್ಲಿ ಇದ್ದಿದ್ದು. ಮತ್ತು ಆ ನಿಟ್ಟಿನಲ್ಲಿ ನಾನು ಏನದ ಕೆಲಸ ಮಾಡಿದ ಮನುಷ್ಯ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಏನದ ಒಂದು ಸೋಷಿಯಲ್ ಜಸ್ಟಿಸ್ ಇದೆ, SC ST ಮೈನಾರಿಟಿ ಬ್ಯಾಕ್ವರ್ಡಿಗೆ ಏನಂತ ತಗೊಂಡು ಹೋಗಲ್ ಪಕ್ಷ ಏನಿದೆ ಇದು ಕಾಂಗ್ರೆಸ್ ಪಕ್ಷ ಇದೆ. ಮತ್ತು ನನ್ನ ನಂಬಿಕೆ ಏನಂತ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ವೈಜನಾಥ್ ಖೆಲ್ಬಾ ಅಂತ ನಮ್ಮದು ಮುಕ್ಕಾಂ ಹೊಂಡಕೆರೆ ವಿಲೇಜು. ನಾವು 3 ಪೈಕಿ ಗ್ರಾಮ ಪಂಚಾಯತ್ ಸದಸ್ಯರಿದ್ದೀವಿ ಕಪ್ಲಾಪುರ ಪಂಚಾಯತ್ ಅಂತ. ನಾವು ಈಗ ನಾವು ಹೇಳೋದೇನಂದ್ರೆ ನಾರಾಯಣ ಗಣೇಶ್ ವಕೀಲ್ ಸಾಹೇಬ್ರ ಬಗ್ಗೆದಾಗ ನಾವು ಸುಮಾರು ಇಲ್ಲಾಂದ್ರೆ 30 ವರ್ಷದಿಂದ ಅವ್ರ ಜೊತೆಯಲ್ಲೇ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ವಿ. ಫಸ್ಟ್ ಮರಾಠ ಸಂಘಟನೆ ಮಾಡಿರೋರು ನಾವು ಇವ್ರು ಕಲಿತೆ 2001-2000ದಾಗ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿದ್ವು. ಆ ಬಾಡಿದಾಗ ನಮ್ಮ ಮೆಂಬರ್ ಇದ್ದ. ಆಗಿನೇನು ಮರಾಠ ಒಕ್ಕಟ್ಟು ಮಾಡೋದು ಇವ್ರು ವಕೀಲ್ ಸಾಹೇಬ್ರದ್ದು ಮೆಹನತ್ ಆಗಿನೇನು ಮಾಡ್ತಾ ಇದ್ದಾರೆ. ಟೀಚರ್ಗಳು ಸರಿ ಏನು ಅನ್ಯಾಯ ಆದರ ಸ್ಟ್ರೈಕ್ ಕೊಡೋದು ಮಾಡೋದು ಏನು ಮಾಡ್ಕೊತ ಬಂದಾರ. ಅದರ ಕಡೆಯಿಂದ ಇವರಿಗೆ ಒಂದು ಹಕ್ಕದಾಕೆ ಒಂದು ಯಾವ್ದಾರ ಒಂದು ಪವರ್ದಾಗ ನಾವು ಹೋಗ್ಬೇಕು, ಯಾವ್ದಾರ ಒಂದು ಎಲೆಕ್ಷನ್ ಗೆಲ್ಲಬೇಕು, ಒಂದು 10 ಮಂದಿ ಸಮಾಜದವರಿಗಾಗಲಿ ಹೊಸ ಇನ್ಸ್ಟಾರ್ಗಳಿಗಾಗಲಿ ಏನಾರ ಒಂದು ನಾವು ಪವರ್ದಾಗ ಇದ್ದೀವಿ ಅಂದ್ರೆ ಏನಾರ ಹೆಲ್ಪ್ ಮಾಡ್ಬೋದು ಅಂತ ಅದು ಒಂದು ಇಚ್ಛೆಯಾಗಿದ್ದು ಇವರು ಒಂದು ಸುಮಾರು ಇಲ್ಲಾಂದ್ರೆ ಒಂದು 10 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಕಡೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಬಾರಿ ಯಾಕೆ ಮರಾಠ ಕೊಡ್ಬೇಕಂತ ನಾವು ಕಾಂಗ್ರೆಸ್ ಪಕ್ಷ ಕೇಳೋದು ಯಾಕಂದ್ರೆ ಹೇಳೋದು ನಮ್ಮ ಮೇಜರ್ ವೋಟರ್ಸ್ ಮರಾಠ ಕಾಸ್ಟ್ ಏನಂದ್ರೆ ಇಲ್ಲಂದ್ರೆ 90% ಆಲ್ರೆಡಿ ಬಿಜೆಪಿ ಹೋಗ್ತಾ ಇದ್ದಾರೆ. ನಮ್ಮ ಸಮಾಜದವ್ರಿಗೆ ಒಂದು ಏನದ ಅಂದ್ರೆ ಭಗವಾ ಜೆಂಡಾ ಮತ್ತು ಬಿಜೆಪಿ ರಾಮು ದೇವು ಭಕ್ತಿ ಭಾಳ ಜಾಸ್ತಿ ಇರ್ತದೆ. ಮತ್ತು ನಮ್ಗೆ ಈ ಬೀದರ್ ಜಿಲ್ಲೆದಾಗ ಮರಾಠ ಕೊಡ್ತಂದ್ರೆ ಕಾಂಗ್ರೆಸ್ಗೆ ಏನು ಬೆನಿಫಿಟ್ ಆಗ್ತದೆ ಅಂದ್ರೆ ನಮ್ಮ ಮಂದಿ ಇಲ್ಲಿಲ್ಲ ಅಂದ್ರೆ 60% ಒಂದು ನಮ್ಮ ಸಮಾಜ ಕ್ಯಾಂಡಿಡೇಟ್ ಇದ್ದಾರೆ ಅಂತ ನಾವು ಏನೋ ಎಲ್ಲ ಸಂಘಟನಾ ಏನು ಮರಾಠ ಸೆಂಕ್ಷನು ಸಂಭಾಜಿ ಬ್ರಿಗೇಡ್ ಆಗಲಿ ಮರಾಠ ಅದು ಆಗಲಿ ಎಲ್ಲ ಸಂಘಟನೆ ಏನು ಸೆಂಕ್ಷನು ಇದ್ದಾರೆ ಅವರೆಲ್ಲ ಒಂದು ಹಾಕಿಸಿ ನಾವು ಏನದಂದ್ರೆ ಒಂದು ನಮ್ಮ ಕ್ಯಾಂಡಿಡೇಟ್ ಯಾವತ್ತಿದ್ದೇವೆ ಕಾಂಗ್ರೆಸ್ ಪಕ್ಷ ಕ್ಯಾಂಡಿಡೇಟ್ ಮಾಡ್ಯಾರ. ಅದ್ರ ಕಡೆಯಿಂದ ಈ ಒಂದು ಬಾರಿ ಅದು ದೇವತಾ ಅದು ಎಲ್ಲ ಏನು ನೋಡಲ್ದೆ ಒಂದು ನಮ್ಮ ಮನುಷ್ಯರು ಯಾರ ಗೆದ್ದಿಲಿ ಒಳ್ಳೆ ಮನುಷ್ಯ ಹೇಳಿ ನಾವು ಎಲ್ಲ ಬೀದರ್ ಜಿಲ್ಲೆಯಲ್ಲಿ ಮನೆ ಓಡಾಡಿ ಊರು ಓಡಾಡಿ ಒಂದು ಇದು ಮಾಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷದವ್ರಿಗೆ ಒಂದು ನಮ್ಕೊಂಡು ಮಾನವೀಯ ಅಲ್ಲ ಸರ್. ಕಾಂಗ್ರೆಸ್ ಅವರಿಗೆ ಇಲ್ಲಿ ನಾವು ವಿನ್ ಆಗ್ಬೇಕಾದ್ರ ಧರಮ್ ಸಿಂಗ್ ಯಾಕೆ ಇಲ್ಲಿ ನಮ್ಮಲ್ಲಿ ಕಾಂಗ್ರೆಸ್ MP ನಿಂತಿರೋ ಹಾಗೂ ನಾವು SC ST ಮೈನಾರಿಟಿ ಮರಾಠ ಈ ಒಂದು ಟೆಂಪೋ ಮಾಡ್ಕಸಿ ಎಲ್ಲೋ ಧರಮ್ ಸಿಂಗ್ ಸಾಹೇಬ್ರಿಗೆ ಮಾಡಿದ ಕಡೆಯಿಂದ ಧರಮ್ ಸಿಂಗ್ ಸಾಹೇಬ್ ಗೆದ್ದರು. ನೆಕ್ಸ್ಟ್ ಟೈಮಿಗೆ ಅದೇ ಥರ ಆಗೋದು ಹೋಗಿದ ಕಡೆಯಿಂದ ಧರಮ್ ಸಿಂಗ್ ಸಾಹೇಬ್ರಿಗೆ ನುಕ್ಸಾನ್ ಆಯಿತು. ನಮ್ಮ ಮರಾಠ ಸಮಾಜ ಏನು ಮಾಡ್ತು ನೆಕ್ಸ್ಟ್ ಟೈಮಿಗೆ ಎಲ್ಲ BJP ಕರ್ಕೊಂಡು ರಾಮ ಮಂದಿರ ಮೋದಿಯವರು ಬರೋಣ ಹಂಗೆ. ಈಗ ಇಲ್ಲಿ ಬೀದರಲ್ಲಿ ಅಗರ್ಸೆ ಕಾಂಗ್ರೆಸ್ ಗೆದ್ದಿಬೇಕಂದ್ರ ಬ್ಯಾಲೆನ್ಸ್ ಗೆದ್ದೆ ಓಟ್ಗಳು ನಮ್ಮ ಮರಾಠ ಸಮಾಜದವರಿಗೆ ಅವ್ರು ಟಿಕೆಟ್ ಕೊಟ್ಟರು ಅಂತ ಕಾಂಗ್ರೆಸ್ ಪಕ್ಷ ಈಸಿ ಗೆದ್ದಿರ್ತಾರೆ ನಮ್ದು ಅಭಿಪ್ರಾಯ. ನಾವು ಕಾಂಗ್ರೆಸ್ ಪಾರ್ಟಿಗೆ ಅದೇ ಮನವಿ ಮಾಡೋದ ಈಗ ಒಂದು ಸಾರಿ ನೋಡ್ರಿ ನಿಮ್ದು 3 ಸಾರಿ 2 ಸಾರಿ ಬಿದ್ದೋಗ್ಯದ. ಈ ಒಂದು ಸಾರಿ ಮರಾಠ ಕೊಟ್ಟರು ನೋಡಿದಿರಂದ್ರ ಏನಾಯ್ತದ ಬೀದರ್ದಾಗ ಹೆಂಗಾಗ್ತದ ಎಲೆಕ್ಷನ್ ಯಾವ ಥರ ಆಯ್ತದ ಅಂಬೋದು ಗೊತ್ತಾಗ್ತದೆ. ನಮ್ಮ ಕಮ್ ಇಲ್ಲ ಅಂದ್ರೆ 2.5-3 ಲಾಖ ಕೊಟ್ಟು ಮರಾಠ ಬರ್ತಾರೆ. ಇವ್ ಮದಾಗ ಕಮ್ ಇಲ್ಲ ಅಂದ್ರ ಒಂದು ನಮ್ಮ 1 ಲಾಖ 1.25 ಲಾಖ ವೋಟ್ ಆಗಲ್ಸೆ ಕಾಂಗ್ರೆಸ್ ತಗೊಂಡ್ರ ಅದ್ರಲ್ಲಿಂದ ಏನ್ ಗೆದ್ದಿಲ್ಲ ಅವ್ರು ನುಕ್ಸಾನ.